ಕಂಗನಾ ಬಾಲಿವುಡ್ ನ ಕ್ವೀನ್. ಅವರ ಸಿನಿಮಾ ಬರ್ತಾ ಇದೆ ಅಂದ್ರೆ ಅಭಿಮಾನಿಗಳು ಅಷ್ಟೇ ಅಲ್ಲ, ಬಾಲಿವುಡ್ ಕೂಡ ಕಾತುರದಿಂದ ಕಾಯುತ್ತೆ. ಅವರ ಸಿನಿಮಾಗಳು, ಅವರ ಪಾತ್ರಗಳು ಅಷ್ಟೇ ವಿಭಿನ್ನವಾಗಿರುತ್ತೆ ಅನ್ನೋ ನಂಬಿಕೆ ಅವರಿಗೆ. ಈಗ ಮತ್ತೊಂದು ಪವರ್ ಪ್ಯಾಕ್ ಸಿನಿಮಾ ಜೊತೆ ಬರ್ತಾ ಇದ್ದಾರೆ ಕಂಗನಾ, ಅದೇ ರಂಗೂನ್. ಈ ಚಿತ್ರದ ಟ್ರೈಲರ್ ಬೀಟೌನ್ ನಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಬಾಲಿವುಡ್ ನ ಬೋಲ್ಡ್ ನಟಿ ಕಂಗನಾ ಈಗ ಬಾಲಿವುಡ್ ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಾಯಕಿ ಕೂಡ. ಕೋಟಿ ಕೋಟಿ ಸಂಭಾವನೆ ಎಣಿಸುವ ಕಂಗನಾ ಆರಿಸಿಕೊಳ್ಳುವ ಪಾತ್ರಗಳು ವಿಭಿನ್ನವಾಗಿರುತ್ತವೆ. ಅಂದ ವಿಭಿನ್ನ ಪಾತ್ರಗಳಿಗೆ ಜೀವ ತುಂಬಿ ಅಭಿನಯಿಸುವ ಕಂಗನಾ ಕಾಲ್ ಶೀಟ್ಗೆ ಈಗ ನಿರ್ಮಾಪಕರು, ನಿರ್ದೇಶಕರು ವರ್ಷಗಟ್ಟಲೆ ಕಾಯ್ತಾರೆ. ಕಂಗನಾ ಎಷ್ಟೇ ಡಿಮ್ಯಾಂಡ್ ಮಾಡಿದ್ರೂ ಅಷ್ಟು ಸಂಭಾವನೆ ಕೊಟ್ಟು ಕಂಗನಾ ಕಾಲ್ ಶೀಟ್ ಪಡಿತಾರೆ. ಸಂಭಾವನೆಗೆ ಯಾವುದೇ ರೀತಿಯ ಮೋಸ ಆಗದ ಹಾಗೆ ಅಭಿನಯಿಸುತ್ತಾರೆ ಕಂಗನಾ. ಹಾಗಾಗಿ ಅವರಿಗೆ ಅಷ್ಟು ಡಿಮ್ಯಾಂಡ್ ಇರೋದು. ಬಾಲಿವುಡ್ನ ಈ ಸೆಕ್ಸಿ ಬ್ಯೂಟಿ ಸದ್ಯಕ್ಕೆ ಬೀಟೌನ್ನ ಮೋಸ್ಟ್ ವಾಂಟೆಡ್ ನಾಯಕಿ. ಕಂಗನಾ ಸಿನಿಮಾ ಬರ್ತಾ ಇದೆ ಅಂದ್ರೆ ಅಲ್ಲೊಂದು ವಿಶೇಷತೆ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ಪ್ರೇಕ್ಷಕರಿಗಂತೂ ಇದ್ದೇ ಇದೆ. ಏನ್ ಅಭಿನಯ ಮಾರಾಯ, ಕಂಗನಾಗೆ ಕಂಗನಾನೇ ಸಾಕ್ಷಿ. ಅವ್ರ ಹಾಗೆ ಯಾರು ಆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಂತಾರೆ ಪ್ರೇಕ್ಷಕರು. ಅಷ್ಟರ ಮಟ್ಟಿಗೆ ಕಂಗನಾ ಅಭಿನಯ ಚತುರೆ. ಅದು ಮತ್ತೊಮ್ಮೆ ಸಾಬೀತಾಗೋ ಟೈಮ್ ಹತ್ರ ಬರ್ತಾ ಇದೆ. ಈ ಕ್ವೀನ್ ಈಗ ಮತ್ತೊಂದು ಪವರ್ ಪ್ಯಾಕ್ ಸಿನಿಮಾ ಜೊತೆ ಬರ್ತಾ ಇದ್ದಾರೆ, ಅದೇ ರಂಗೂನ್. ಇದು ಯುದ್ಧದ ಕಥೆಯಾಧಾರಿಸಿದ ಸಿನಿಮಾ. 1940ರಿಂದ ಭಾರತ ಸ್ವಾತಂತ್ರ್ಯವಾಗುವವರೆಗೂ ನಡೆದ ದಂಗೆಗಳ ಸುತ್ತುವ ಕಥೆ. ಯುದ್ಧ, ದೇಶಪ್ರೇಮ, ಪ್ರೀತಿ ಪ್ರೇಮ ಎಲ್ಲ ಈ ಸಿನಿಮಾದಲ್ಲಿ ಇರುತ್ತೆ. ರೆಟ್ರೋ ಸ್ಟೈಲ್ ಅಲ್ಲಿ ಸಾಗುವ ಈ ಸಿನಿಮಾದ ನಾಯಕಿಯಾಗಿ ಕಂಗನಾ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಕಂಗನಾಗೆ ಇಬ್ಬರು ನಾಯಕರು, ಒಬ್ರು ಶಾಹಿದ್ ಕಪೂರ್, ಮತ್ತೊಬ್ರು ಸೈಫ್ ಅಲಿ ಖಾನ್. ಟ್ರೇಲರ್ ನಿಂದಲೇ ಕುತೂಹಲ ಹೆಚ್ಚಿಸಿರೋ ರಂಗೂನ್ ಸಿನಿಮಾ ವಿಭಿನ್ನವಾಗಿ ಸಾಗುತ್ತೆ. ಬಾಲಿವುಡ್ ನಲ್ಲಿ ಯಾವ ಟೈಮಲ್ಲಿ ಯಾವ ಸಿನಿಮಾಗಳು ಬೇಕಾದ್ರೂ ಹಿಟ್ ಆಗಬಹುದು. ಅದರಲ್ಲೂ ಕಂಗನಾ ನಟಿಸಿರೋ ಸಿನಿಮಾ ಅಂದ್ರೆ ಈಗ ಅದರ ಕ್ರೇಜೇ ಬೇರೆ. ವಿಶಾಲ್ ಭಾರದ್ವಾಜ್ ನಿರ್ಮಿಸಿ, ನಿರ್ದೇಶಿಸಿ, ಸಂಗೀತ ನೀಡಿರೋ ಈ ಸಿನಿಮಾ ಫೆಬ್ರವರಿ 24ಕ್ಕೆ ರಿಲೀಸ್ ಆಗುತ್ತೆ. मोहब्बत बहुत छोटा लफ्ज है, मेरी जान बंद है तुम। अब हम दोनों में से एक ही जिंदा बच सकता है. ಟ್ರೇಲರ್ಗೆ ಸೂಪರ್ ರೆಸ್ಪಾನ್ಸ್ ಸಿಕ್ಕಿದೆ. ಯುದ್ಧ, ದೇಶಪ್ರೇಮ, ಪ್ರೀತಿ, ಪ್ರಣಯ ಹೀಗೆ ಡಿಫರೆಂಟ್ ವೇನಲ್ಲಿ ನಡೆಯೋ ಕಥೆಯೇ ರಂಗೂನ್ ಸಿನಿಮಾದ ಹೈಲೈಟ್. 1940ರಿಂದ 47ರವರೆಗೆ ನಡೆದ ದಂಗೆಗಳನ್ನೇ ಆಧಾರವಾಗಿಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕ ವಿಶಾಲ್ ಭಾರದ್ವಾಜ್. ಸಂಗೀತ ನಿರ್ದೇಶನ ಕೂಡ ವಿಶಾಲ್ ಅವರದ್ದೇ. ಅದ್ಭುತ ನಟಿಯೊಬ್ಬಳಿಂದ ಹೇಗೆಲ್ಲ ಅಭಿನಯವನ್ನ ತೆಗೆಸಬಹುದು ಅನ್ನೋದಕ್ಕೆ ಈ ಸಿನಿಮಾ ಉದಾಹರಣೆಯಾಗುತ್ತೆ ಅಂತ ಮಾತಾಡ್ಕೊಳ್ತಾ ಇದೆ ಬಾಲಿವುಡ್. बाथरूम जा रही हूँ, सुसु करेगा मेरे साथ? तुझे समझाना जैसे हाथी को चड्डी पहनाना. तुम्हें पता है ऊपर वाला खूबसूरत लड़कियों को इतना बेवकूफ क्यों बना? ಕಂಗನಾ ಜೂಲಿಯಾ ಎನ್ನುವ ಚಿತ್ರನಟಿಯ ಪಾತ್ರ ಮಾಡಿದ್ದಾರೆ.
ಸೈಫ್ ಅಲಿ ಖಾನ್ ಅವರದ್ದು ನಿರ್ಮಾಪಕನ ಪಾತ್ರ. ಇನ್ನು ಶಾಹಿದ್ ಕಪೂರ್ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಸೈನ್ಯಾಧಿಕಾರಿ ನವಾಬ್ ಮಲ್ಲಿಕ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಜೂಲಿಯಾ ಮತ್ತು ನಿರ್ಮಾಪಕನ ಮಧ್ಯೆ ಇರುವ ಪ್ರೇಮ ಹೇಗೆ ಸೈನ್ಯಾಧಿಕಾರಿ ಕಡೆ ತಿರುಗುತ್ತೆ, ಅಲ್ಲಿ ದೇಶ ಪ್ರೇಮ, ಯುದ್ಧ ಇವುಗಳಿಗೆಲ್ಲ ಏನ್ ಸಂಬಂಧ ಅನ್ನೋದನ್ನ ಚಿತ್ರ ಬಿಚ್ಚಿಡುತ್ತೆ. ಬರ್ಮಾಗೆ ತೆರಳುವ ನಾಯಕಿಯ ಪ್ರೇಮ ಹೇಗೆ ಯೂಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸಿದ್ದಾರಂತೆ ನಿರ್ದೇಶಕರು. जो बनाता है क्यों? खूबसूरत यूं कि तुम जैसे लोग उससे मोहब्बत कर सके और बेवकूफ कि वो तुम जैसों से मोहब्बत कर सके. ಯಾವಾಗ್ಲೂ ವಿಭಿನ್ನ ಸಿನಿಮಾ, ವಿಭಿನ್ನ ಪಾತ್ರಗಳ ಜೊತೆ ಬರೋ ಕಂಗನಾ ಈ ಸಿನಿಮಾ ಕೂಡ ವಿಭಿನ್ನವಾಗಿದೆ ಅನ್ನೋದು ಟ್ರೇಲರ್ ನೋಡಿದ್ರೇನೆ ಗೊತ್ತಾಗುತ್ತೆ. ದೇಶ ಪ್ರೇಮಕ್ಕೂ ಪ್ರೀತಿ ಪ್ರೇಮಕ್ಕೂ ಸಂಬಂಧ ಕಲ್ಪಿಸಿರುವ ನಿರ್ದೇಶಕರು ಚಿತ್ರದಲ್ಲಿ ಏನೆಲ್ಲ ಅಂಶಗಳನ್ನ ತೋರಿಸಿದ್ದಾರೆ ಅನ್ನೋ ಕುತೂಹಲದಿಂದ ಅಭಿಮಾನಿಗಳಂತೂ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ. ಕಂಗನಾ ಈ ಮಟ್ಟಕ್ಕೆ ಬೆಳೆಯೋಕೆ ಎಷ್ಟೆಲ್ಲಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ. ಬಾಲಿವುಡ್ನ ಸೆಕ್ಸಿ ಬ್ಯೂಟಿ ಕಂಗನಾ ಈಗ ಬೀಟೌನ್ನ ಮೋಸ್ಟ್ ವಾಂಟೆಡ್ ನಾಯಕಿ ಇರಬಹುದು. ಆದ್ರೆ ಆಕೆ ಬೆಳೆದು ಬಂದ ದಾರಿಯನ್ನ ನೋಡಿದ್ರೆ ಎಂಥವರಿಗೂ ಆಶ್ಚರ್ಯ ಆಗುತ್ತೆ. ಬಾಲಿವುಡ್ ಅನ್ನೋ ಮಾಯಾನಗರಿಯಲ್ಲಿ ತನಗೇ ಅಂತ ಒಂದು ಸ್ಥಾನ ಗಿಟ್ಟಿಸಿಕೊಳ್ಬೇಕಾದ್ರೆ ಕಂಗನಾ ನಡೆಸಿದ ಪ್ರಯತ್ನ ದೊಡ್ಡ ಹೋರಾಟವೇ. ಅದನ್ನೆಲ್ಲ ತನ್ನ ಜೀವನ ಕಥೆಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡೋದಾಗಿ ಕಂಗನಾ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಕಂಗನಾ ನಡೆದು ಬಂದ ಹಾದಿ ಹೇಗಿತ್ತು? ಅವರ ಜೀವನದಲ್ಲಾದ ಏರುಪೇರಿನ ಕಂಗನಾ ಕಲಿತ ಪಾಠವೇನು? ಆಕೆಯ ಮೇಲೆ ಅತ್ಯಾಚಾರವಾಗಿದ್ದು ಯಾವಾಗ? ಎಲ್ಲವನ್ನ ನೋಡೋಣ ಈ ಸ್ಟೋರಿಲಿ. ಈ ಸಿನಿಮಾ ಅನ್ನೋದೇ ಹಾಗೆ, ಎಂಥವ್ರನ್ನು ಕೈ ಬೀಸಿ ಕರೆಯುತ್ತೆ, ಆದ್ರೆ ಕೆಲವರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ. ಈ ಬಣ್ಣದ ಮೋಹಕ್ಕೆ ಬಲಿಯಾಗಿ ಮನೆ ಬಿಟ್ಟು ಬರೋರು ನೂರಾರು ಜನ. ಅಂಥವ್ರ ಸಾಲಿಗೆ ಸೇರೋ ನಟಿ ಕಂಗನಾ ರನೌತ್. ಕಂಗನಾ ತನ್ನ ಜೀವನದ ಹಾದಿಯಲ್ಲಿದ್ದ ಕಲ್ಲು ಮುಳ್ಳುಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು. ತನ್ನ ಮೇಲಾದ ದೌರ್ಜನ್ಯವನ್ನ ಸಾರ್ವಜನಿಕವಾಗಿ ಹೇಳ್ಕೊಂಡ್ರು. ಈಗ ಎಷ್ಟೇ ದೊಡ್ಡ ನಾಯಕಿ ಇರ್ಬೋದು, ಆದ್ರೆ ಏಕಾಏಕಿ ಹೆಸರು ಮಾಡಿದವಳಲ್ಲ. ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆಗ್ಲಿಲ್ಲ. ಆ ಮಟ್ಟಕ್ಕೇರಲು ಹಲವು ವರ್ಷಗಳ ಕಷ್ಟ ಇದೆ. ಈ ಹೋರಾಟದ ಪ್ರತಿಫಲವೇ ಇವತ್ತು ಬೀಟೌನ್ನ ಬೇಡಿಕೆಯ ನಟಿಯಾಗುವಂತೆ ಮಾಡಿದೆ. राहों में तन्हा हूँ, साथ ले चल यूं, संग तेरे सफर पूरा करूं. राहों में तन्हा हूँ, साथ ले चल यूं, संग तेरे. ತಮ್ಮ ಜೀವನದ ಹೋರಾಟದ ಕುರಿತು ಕಂಗನಾ ಆತ್ಮಕಥೆ ಬರೆಯೋಕೆ ಮುಂದಾಗಿದ್ದಾರೆ. ಸಿನಿಮಾ ಅನ್ನೋ ಬಣ್ಣದ ಲೋಕದಲ್ಲಿ ಕಂಗನಾ ಎದುರಿಸಿದ ನೋವು ಒಂದೆರಡಲ್ಲ. ಅದೆಲ್ಲವನ್ನು ಕಂಗನಾ ಪುಸ್ತಕ ರೂಪದಲ್ಲಿ ತರುವ ಮನಸ್ಸು ಮಾಡಿದ್ದಾರೆ. ಡಾಕ್ಟರ್ ಆಗ್ಬೇಕಂತ ಕನಸು ಕಂಡಿದ್ದ ಕಂಗನಾ ಆಗಿದ್ದು ಮಾತ್ರ ಆಕ್ಟರ್. 16ನೇ ವಯಸ್ಸಿಗೆ ಮನೆ ಬಿಟ್ಟು ಬಂದ ಹುಡುಗಿ. ಜೀವನಕ್ಕಾಗಿ ಈಕೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ. 17ನೇ ವಯಸ್ಸಿಗೆ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ರು. ಆಗ್ಲೂ ಅವಕಾಶಕ್ಕಾಗಿ ಅಲಿದು ಅಲಿದು ಸುಸ್ತಾದ್ರು. ನಂತರ 2004ರಲ್ಲಿ ಕಂಗನಾ ಗ್ಯಾಂಗ್ಸ್ಟರ್ ಚಿತ್ರದ ಮೂಲಕ ಬಾಲಿವುಡ್ ಚಿತ್ರ ಜೀವನಕ್ಕೆ ಪ್ರವೇಶ ಪಡೆದ್ರು. ನಂತರ ಕಂಗನಾ ಸಿನಿಮಾ ಜೀವನ ಅನೇಕ ಏರುಪೇರುಗಳಿಂದ ಕೂಡಿತ್ತು.
ಕ್ರಿಶ್ 3 ಸಿನಿಮಾದಲ್ಲಿ ಖಳನಾಯಕಿಯಾಗಿಯೂ ಕಂಗನಾ ಅಭಿನಯಿಸಿದ್ರು. तुमने उसे चीट करके बहुत बड़ी गलती कर दी. We can't stand traitors. ಒಂದರ ನಂತರ ಇನ್ನೊಂದರಂತೆ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಬಂದ ಕಂಗನಾ ಬದುಕಲ್ಲಿ ಅನೇಕ ಏರುಪೇರುಗಳಿದೆ. ಅವರ ಜೀವನ ಕಥೆಗೆ ಒಂದು ಸಿನಿಮಾ ಆಗುವಷ್ಟು ಇಂಟ್ರೆಸ್ಟಿಂಗ್. ಡಾಕ್ಟರ್ ಆಗ್ಬೇಕು ಅಂತ ಕನಸು ಕಾಣೋ ಹುಡುಗಿ ಆಗಿದ್ದು ಆಕ್ಟರ್. ಆ ದಾರಿ ಏನು ಸುಲಭದ್ದಾಗಿರ್ಲಿಲ್ಲ. ಅಲ್ಲೂ ಸಾಕಷ್ಟು ಏಳು ಬೀಳುಗಳಿದ್ವು. ಈಕೆ ನಟಿಯಾಗ್ಬೇಕು ಅಂತ ಬಂದಾಗ ಈಕೆಗೆ ಸ್ವಾಗತ ಏನ್ ಸಿಗ್ಲಿಲ್ಲ. ಅವಕಾಶಕ್ಕಾಗಿ ನಿರ್ಮಾಪಕರ ಮನೆ ಮೆಟ್ಟಿಲನ್ನ ಸವೆಸಬೇಕಾಯ್ತು. ಅವಕಾಶ ನೀಡೋ ಆಸೆ ತೋರಿದ ಚಿತ್ರರಂಗದ ಓರ್ವ ವ್ಯಕ್ತಿ ಈಕೆಯ ಮೇಲೆ ಅತ್ಯಾಚಾರ ಮಾಡಿದ ಅಂತ ಕಂಗನಾ ಸ್ವತಃ ಹೇಳ್ಕೊಂಡಿದ್ರು. ಇಷ್ಟೆಲ್ಲ ದಬ್ಬಾಳಿಕೆ ಈಕೆ ಮೇಲಾದ್ರೂ ಈಕೆ ಕುಗ್ಗಲಿಲ್ಲ. ಅದೆಲ್ಲವನ್ನ ಮೆಟ್ಟಿ ನಿಂತು ತಾನಂದುಕೊಂಡಿದ್ದನ್ನ ಸಾಧಿಸಿ ತೋರಿಸಿದ್ದವರು ಕಂಗನಾ. ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಟು ಮನೆಯವರನ್ನ ಧಿಕ್ಕರಿಸಿ ಬಂದ ಕಂಗನಾ ಮಾಯಾನಗರಿ ಮುಂಬೈನಲ್ಲಿ ಒಂದೇ ಒಂದು ಅವಕಾಶಕ್ಕಾಗಿ ಪಟ್ಟಪಾಡು ಅಷ್ಟಿಷ್ಟಲ್ಲ. ಅಂತೂ ಇಂತೂ 2004ರಲ್ಲಿ ಕಂಗನಾ ಗ್ಯಾಂಗ್ಸ್ಟರ್ ಚಿತ್ರದ ನಾಯಕಿಯಾದ್ಲು. ಆಮೇಲಾದ್ರೂ ಅವರ ಹಣೆ ಬರ ಬದಲಾಯ್ತಾ? ಇಲ್ಲ. ಅಲ್ಲೂ ಕೂಡ ಕಷ್ಟ ತಪ್ಪಲೇ ಇಲ್ಲ. ಗೆಲುವು ಇವರನ್ನ ಅರಸಿ ಬರಬೇಕಾದ್ರೆ ವರ್ಷಗಳೇ ಕಳೆದು ಹೋದ್ವು. ಆ ಒಂದೇ ಒಂದು ಗೆಲುವಿಗಾಗಿ ಕಂಗನಾ ಎದುರು ನೋಡ್ತಿದ್ಲು. ಆ ಬೇಡಿಕೆಯನ್ನ ಇಂದಿಗೂ ಹಾಗೆ ಉಳಿಸಿಕೊಂಡಿದ್ದಾರೆ ಕಂಗನಾ. ಈಗಂತೂ ಕಂಗನಾ ಬಾಲಿವುಡ್ನ ಬೇಡಿಕೆಯ ನಟಿ. ಕಂಗನಾ 2014ರಲ್ಲಿ ಬಂದ ಕ್ರಿಶ್ 3 ಚಿತ್ರದಲ್ಲಿ ಖಳನಾಯಕಿಯ ಪಾತ್ರ ಮಾಡಿದ್ಲು. ಅಲ್ಲಿಂದ ಈಕೆಯ ನಟನೆಯ ಮತ್ತೊಂದು ಮುಖ ತೆರೆದುಕೊಳ್ತು. ಅವಕಾಶಗಳ ಮೇಲೆ ಅವಕಾಶಗಳು ಈಕೆಯನ್ನ ಹುಡುಕೊಂಡು ಬಂದ್ವು. ಮಹಿಳಾ ಪ್ರಧಾನ ಚಿತ್ರ ಕ್ವೀನ್ನಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡವಳು ಈ ನಟಿ. ಕಳೆದ 10 ವರ್ಷಗಳಲ್ಲಿ ಆಕೆ ನಡೆಸಿದ ಹೋರಾಟ ಮತ್ತು ಎದುರಿಸಿದ ಸಮಸ್ಯೆಗಳೇ ತನ್ನ ಸಾಮರ್ಥ್ಯ ಸಾಬೀತಿಗೆ ಕಾರಣವಾಯಿತು ಅಂತಾರೆ ಈ ಕ್ವೀನ್. ಎಲ್ಲಾ ನಾಯಕಿಯರಿಗೂ ಮಾದರಿಯಾಗಿ ನಿಲ್ಲೋ ಪ್ರಯತ್ನ ಕಂಗನಾರದ್ದು. ಕಂಗನಾ ನಟಿಸ್ತಿರೋ ಚಿತ್ರಗಳಿಗೆ ಭಾರಿ ಬೇಡಿಕೆ ಇದೆ. ಅಲ್ಲದೆ ಈಕೆಯ ಪಾತ್ರಗಳ ಆಯ್ಕೆ ಕೂಡ ಅಷ್ಟೇ ಪಕ್ವವಾಗಿದೆ. ಬಾಲಿವುಡ್ ಸಿನಿ ರಸಿಕರು ಎಂತಹ ಚಿತ್ರಗಳನ್ನ ಎಂತಹ ಪಾತ್ರ ಇಷ್ಟಪಡ್ತಾರೋ ಅಂತಹ ಪಾತ್ರದಲ್ಲಿ ಅಭಿನಯಿಸ್ತಾರೆ. ಅಲ್ಲದೆ ಕಂಗನಾ ಸಿನಿಮಾಗಳಲ್ಲಿ ಒಂದು ಮೆಸೇಜ್ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ಈಗಾಗಲೇ ಬಂದಾಗಿದೆ. सपनों का साया पलकों पे आया, पल में हंसाया, पल में रुलाया, फिर भी ये कैसी कमी है. ರಶ್ಮಿ ಎಸ್, ಜನಶ್ರೀ ನ್ಯೂಸ್, ಬೆಂಗಳೂರು. ಕಂಗನಾ ಕಾಂಟ್ರವರ್ಸಿಗಳ ಬಗ್ಗೆ ಹೇಳ್ತೀವಿ ಇನ್ನೊಂದು ವಿರಾಮದ ಬಳಿಕ.
ಕಡಿಮೆ ಪಾತ್ರವಾದರೂ ಜೀವ ತುಂಬಿ ಅಭಿನಯಿಸುವ ಈ ನಟಿ ಇತ್ತೀಚೆಗೆ ವಿವಾದ ಮಾಡಿಕೊಂಡಿದ್ರು. ಅದು ಹೃತಿಕ್ ರೋಷನ್ ವಿಷಯದಲ್ಲಿ. ಒಂದ್ ಹಂತದಲ್ಲಂತೂ ಹೃತಿಕ್ ರೋಷನ್ ತನ್ನ ಪತ್ನಿಗೆ ಡೈವರ್ಸ್ ಕೊಡೋಕೆ ರೆಡಿ ಆಗಿದ್ದಾರೆ. ಅದಕ್ಕೆ ಕಾರಣ ಕಂಗನಾ ಅಂತ ಹೇಳಲಾಗಿತ್ತು. ಹೃತಿಕ್ ರೋಷನ್ ಅವರನ್ನ ತುಂಬಾನೇ ಹಚ್ಚಿಕೊಂಡಿದ್ದ ಕಂಗನಾಗೆ ಮಾನಸಿಕ ಸ್ಥಿರತೆ ಇಲ್ಲ ಅಂತ ಬಾಲಿವುಡ್ ಕೂಡ ಮಾತಾಡಿಕೊಂಡಿತ್ತು. ಆದ್ರೆ ಈಗ ಎಲ್ಲ ಸರಿ ಹೋಗಿದೆ. ಅವರವ್ರ ಪಾಡಿಗೆ ಅವರಿದ್ದಾರೆ. ಕಂಗನಾ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಹೃತಿಕ್ ರೋಷನ್ ಜೊತೆ ನಟಿಸ್ತಾ ಅವರಿಗೆ ಹತ್ತಿರವಾಗಿದ್ರು ಕಂಗನಾ. ಹ್ಯಾಂಡ್ಸಮ್ ಹೀರೋ ಸೌಂದರ್ಯಕ್ಕೆ ಅವರ ನಡವಳಿಕೆ ಮನಸೋತು ಹೃತಿಕ್ ಅವರನ್ನೇ ತುಂಬಾನೇ ಹಚ್ಕೊಂಡಿದ್ರು. ಲೈಟ್ ಆಗಿ ಶುರುವಾದ ಲವ್ ನಂತರ ಸೀರಿಯಸ್ ಆಗಿತ್ತು. ಒಂದ್ ಹಂತದಲ್ಲಿ ಹೃತಿಕ್ ರೋಷನ್ಗೂ ಕಂಗನಾ ಮೇಲೆ ಲವ್ ಆಗಿತ್ತು. ಅವರಿಬ್ಬರು ಒಟ್ಟಿಗೆ ಇರೋ ಮನಸ್ಸು ಮಾಡಿದ್ರು ಅಂತ ಮಾತಾಡ್ಕೊಂಡಿತ್ತು ಬಾಲಿವುಡ್. छुपा क्यों आज सुनी तेरी धड़कन पहली बार तू ही बता कहाँ था छुपा. ಅಷ್ಟೇ ಯಾಕೆ, ಇದೇ ಕಾರಣಕ್ಕೆ ಹೃತಿಕ್ ರೋಷನ್ ತನ್ನ ಪತ್ನಿ ಸುಸಾನಿ ಅವರಿಗೆ ಡಿವೋರ್ಸ್ ಕೊಡೋಕೆ ಕಂಗನಾನೇ ಕಾರಣ. ಇವರಿಬ್ರು ಕೂಡ ತುಂಬಾ ಆತ್ಮೀಯರಾಗಿರುವುದನ್ನ ನೋಡಿ ಸುಸೇನ್ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋ ಕಾರಣ ಸಿಕ್ಕಿತ್ತು. ಹೃತಿಕ್ ರೋಷನ್ ಅವರನ್ನ ತುಂಬಾನೇ ಹಚ್ಕೊಂಡಿದ್ದ ಕಂಗನಾ ಅವರನ್ನ ಬಿಟ್ಟಿರಕ್ಕಾಗಲ್ಲ ಅನ್ನೋಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಲವ್ ಮಾಡ್ತಿದ್ರು. ಅದನ್ನ ಕಂಗನಾ ಹೇಳ್ಕೊಂಡಿದ್ರು ಕೂಡ. ಶುರುವಾಗಿದ್ದೇ ಇವರಿಬ್ಬರ ಮಧ್ಯೆ ಇಮೇಲ್ ಹ್ಯಾಕ್ ಜಗಳ. ಸಣ್ಣ ಪುಟ್ಟ ಜಗಳದಿಂದ ಮನಸ್ತಾಪ ಉಂಟು ಮಾಡಿಕೊಂಡು ಬೇರೆ ಬೇರೆಯಾದ ಕಂಗನಾ ಮತ್ತು ಹೃತಿಕ್ ತಮ್ಮ ನಡುವಿನ ಜಗಳವನ್ನ ಹಾದಿ ಬೀದಿ ರಂಪ ಮಾಡಿಕೊಂಡ್ರು. ತನ್ನ ಇಮೇಲ್ ಅಕೌಂಟ್ ಅನ್ನ ಹೃತಿಕ್ ಹ್ಯಾಕ್ ಮಾಡಿದ್ದಾರೆ ಅಂತ ಕಂಗನಾ ಕೋರ್ಟ್ ಮೆಟ್ಟಲೇರಿದ್ರು. ನಂತರ ಅದೆಲ್ಲ ಸುಳ್ಳು ಆರೋಪ ಅನ್ನೋದು ಗೊತ್ತಾಯ್ತು. ಫಾರೆನ್ಸಿಕ್ ಲ್ಯಾಬ್ ನಿಂದ ಬಂದ ವರದಿ ಕಂಗನಾ ಆರೋಪವನ್ನ ಸಂಪೂರ್ಣವಾಗಿ ತಳ್ಳಿಹಾಕ್ತು. ಹೃತಿಕ್ ರೋಷನ್ಗೆ ಯಾವುದೇ ರೀತಿಯ ಹ್ಯಾಕಿಂಗ್ ಡಿವೈಸ್ ಇರೋ ಅಧಿಕಾರ ಇಲ್ಲ. ಅಲ್ಲದೆ ಹೃತಿಕ್ ಯಾವತ್ತಿಗೂ ಇಮೇಲ್ ಹ್ಯಾಕ್ ಮಾಡಿಲ್ಲ ಅಂತ ತಿಳಿಸ್ಬಿಡ್ತು. ಇದು ಕಂಗನಾಗೆ ನುಂಗಲಾರದ ತುತ್ತಾಯ್ತು. ಬಾಲಿವುಡ್ನ ಹ್ಯಾಂಡ್ಸಮ್ ಹೀರೋ ಮತ್ತು ಗುಂಗರು ಕೂದಲು ಚೆಲುವೆ ನಡುವೆ ಮುಸುಕಿನ ಗುದ್ದಾಟ ಇನ್ನೂ ನಡೀತಾ ಇದೆ. ಆದ್ರೆ ಇಷ್ಟೆಲ್ಲಾ ಬೆಳವಣಿಗೆಗಳಾದ್ಮೇಲೆ ಕಂಗನಾ ಬೇರೆಯದ್ದೇ ರೀತಿಯಲ್ಲಿ ವರ್ತಿಸೋಕೆ ಶುರು ಮಾಡಿದ್ರು. ಇದು ಅವರಿಗೆ ಯಾವುದೋ ಕಾಯಿಲೆ ಇದೆ ಅನ್ನೋ ಸುದ್ದಿ ಹರಡೋಕೆ ಕಾರಣ ಆಯ್ತು. ನಾಲಿಗೆಗೆ ಫಿಲ್ಟರ್ ಇಲ್ಲದೆ ಮಾತಾಡೋ ಕಂಗನಾ ರೀತಿಯನ್ನ ನೋಡಿ ಬಾಲಿವುಡ್ ಒಮ್ಮೆ ಬೆಚ್ಚಿ ಬಿದ್ದಿದ್ದು ಅದ್ಭುತ ನಟಿ ಹೀಗ್ಯಾಕಾದ್ರು ಅಂತ ಮಾತಾಡ್ಕೊಂಡಿತ್ತು. ಹೃತಿಕ್ ರೋಷನ್ ಜೊತೆಗಿನ ಪ್ರೇಮ ಪ್ರಕರಣ, ಕೋರ್ಟ್ ವಿವಾದದಿಂದ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡಿದ ಕಂಗನಾ ಇವೆಲ್ಲದರಿಂದ ಸೋತು ಹೋಗ್ತಾರೆ ಅಂತಾನೆ ಜನ ಭಾವಿಸಿದ್ರು. ಆದ್ರೆ ಕಂಗನಾ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ನನ್ನ ಮೇಲೆ ಏನೇ ವಿವಾದ ಬಂದ್ರೂ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿಕೆ ಕೊಟ್ರು.
ಜೊತೆಗೆ ಈ ವಿವಾದಕ್ಕೆ ಸಂಬಂಧಿಸಿದಂತೆ ನೀವು ನನ್ನನ್ನ ವೇಶ್ಯೆ ಅಂತ ಕರೆದ್ರೂ ಚಿಂತೆ ಇಲ್ಲ ಅಂತ ಕಂಗನಾ ಕಡ್ಡಿ ಮುರಿದಾಗಿ ಹೇಳಿದ್ರು. ಮೊದಲಿನಿಂದಲೂ ತನ್ನದೇ ರೀತಿಯಲ್ಲಿ ಬದುಕಿ ಸಾಧಿಸಿ ತೋರಿಸಿದ ಕಂಗನಾ ಆಟಿಟ್ಯೂಡ್ ಈಗಲೂ ಹಾಗೆ ಮುಂದುವರೆದಿದೆ. ಹೀಗಿರುವಾಗಲೇ ಕಂಗನಾಗೆ ಮತ್ತೊಂದು ರಾಷ್ಟ್ರ ಪ್ರಶಸ್ತಿ ಅರಸಿ ಬಂತು. ಅದು ಆಕೆಯ ಆತ್ಮಸ್ಥೈರ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ. ನ್ಯಾಷನಲ್ ಅವಾರ್ಡ್ ಪಡೆದ ಕಂಗನಾ ಅದನ್ನ ಸ್ವೀಕರಿಸಲು ಬಂದಾಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ರೀತಿಯೂ ಸಖತ್ ಬೋಲ್ಡ್ ಆಗಿತ್ತು. ಕಂಗನಾಳಿಂದ ಆ ಉತ್ತರವನ್ನ ಕೇಳಿ ನಿಜಕ್ಕೂ ಆಶ್ಚರ್ಯ ಪಟ್ಟಿತ್ತು ಬಾಲಿವುಡ್. ಮಹಿಳೆಯೊಬ್ಬಳು ತನ್ನ ವೃತ್ತಿ ಜೀವನದಲ್ಲಿ ಹಲವಾರು ಸ್ನೇಹಿತರನ್ನ ಹೊಂದಿದ್ದು ಅವರೊಂದಿಗೆ ಫ್ರೀಯಾಗಿ ಮೂವ್ ಮಾಡಿದ್ರೆ ಅವರನ್ನ ವೇಶ್ಯೆ ಅಂತ ಕರೀತಾರೆ. ತನ್ನ ಸಾಧನೆಯಿಂದ ಆಕೆ ಖುಷಿಯಾಗಿ ಮಾತನಾಡಿದ್ರೆ ಅದನ್ನ ಸೈಕೋಪಾತ್ ಅಂತ ಜನ ಕರೀತಾರೆ. ನೀವೇನ್ ಕರೆದ್ರೂ ಪರವಾಗಿಲ್ಲ, ನಾನಿದಕ್ಕೆಲ್ಲ ಕೇರ್ ಮಾಡೋಳಲ್ಲ ಅನ್ನೋ ಉತ್ತರ ಕೊಟ್ರು. ಕಂಗನಾ ಇಷ್ಟೆಲ್ಲ ಬೋಲ್ಡ್ ಆಗಿ ಮಾತಾಡೋ ಕಾರಣ ಆಕೆ ತನ್ನ ಜೀವನದಲ್ಲಿ ಅನುಭವಿಸಿರೋ ನೋವು, ಸಿನಿಜರ್ನಿಯಲ್ಲಿ ಅನುಭವಿಸಿದ ಮಾನಸಿಕ ಕಿರಿಕಿರಿ. ಇವತ್ತು ಅದೆಲ್ಲ ಇಲ್ಲದೆ ಇರಬಹುದು. ಅದನ್ನೆಲ್ಲ ಮೆಟ್ಟಿ ನಿಂತೆ ಕಂಗನಾ ಈ ಮಟ್ಟಕ್ಕೆ ಬಂದಿರೋದು. ಈಕೆಗೆ ಮತ್ತಷ್ಟು ಒಳ್ಳೆಯ ಅವಕಾಶ ಸಿಗ್ತಿರೋದು. ರಶ್ಮಿ ಎಸ್, ಜನಶ್ರೀ ನ್ಯೂಸ್, ಬೆಂಗಳೂರು. ಇದಿಷ್ಟು ಕಂಗನಾ ಕುರಿತ ವಿಶೇಷ ಕಾರ್ಯಕ್ರಮ ರಂಗೂನ್ ರಾಣಿ. ನಮಸ್ಕಾರ.